ಯಾವುದೇ ಸಿನಿಮಾ ಬರಲಿ, ಪ್ರತಿ ಸಿನಿಮಾದಲ್ಲೂ ಕೂಡ ವರ್ಸಟಾಲಿಟಿಯನ್ನ ತೋರಿಸಿದಂತಹ ನಟ ಇವರು. ಮೊದಲೆಲ್ಲರೂ ಬರೀ ಇವರನ್ನ ದೂತ್ ಬೇಡ ಅಂತ ಹೇಳ್ತಾ ಇದ್ರು. ಈಗ ಆಕ್ಷನ್ ಹೀರೋ ಆಗಿ ಕೂಡ ಬಹಳಷ್ಟು ಸಿನಿಮಾಗಳಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಪ್ರತಿ ಸಿನಿಮಾದಲ್ಲಿ ಏನಾದ್ರೂ ಹೊಸತನ ಮಾಡಬೇಕು, ಅದರ ಜೊತೆಗೆ ಹೊಸ ನಿರ್ದೇಶಕರಾದ್ರೂ ಪರವಾಗಿಲ್ಲ, ಕಥೆ ಚೆನ್ನಾಗಿದ್ರೆ ನಾನು ಜೊತೆಯಾಗಿ ನಿಲ್ತೀನಿ ಅನ್ನುವಂತಹ ಕೆಲವು ನಾಯಕರ ಸ್ಥಾನದಲ್ಲಿ ನಿಲ್ಲುವವರು. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ನಮ್ಮ ಕನ್ನಡದ ಹೆಮ್ಮೆಯ ನಾಯಕ ನಟ, ಪ್ರೀತಿಯ ಕಂಗ್ರಾಚುಲೇಷನ್ಸ್. ಜೂನ್ 13ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬೆಳಗಾವಿಗೆ ಬಂದಿದ್ದೀರಾ, ಕುಂದಾ ನಾಡಿಗೆ ದೂತ್ಪೇಡ ಬಂದಿರೋ ನಮಗೆಲ್ಲರಿಗೂ ಖುಷಿ. ಬೆಳಗಾವಿ ಮಹಾಜನತೆಗೆ ನನ್ನ ಕೋಟಿ ನಮನಗಳು. ನೀವು ಕುಂದ ಕೊಡಿ, ನಾನು ದೂತ್ಪೇಡ ಕೊಡ್ತೀನಿ. ರಾಜೇಶ್ ಕಿರಂಬಿ ಸರ್ ಹೇಳಿದ್ರು ಇದು ಗಂಡು ಮೆಟ್ಟಿದ ನಾಡು ಅಂತ. ಅದು ನಿಜ ಕಣ್ರಿ. ಆದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಅದಕ್ಕೆ ಇಲ್ಲಿ ಹೆಣ್ಣು ಮಕ್ಕಳು ಜಾಸ್ತಿ ಕಾಣ್ತಾ ಇದ್ದಾರೆ. ಗಂಡು ಮಕ್ಕಳು ಒಂದ್ಸರಿ ಜೋರಾಗಿ ಚಪ್ಪಾಳೆ ಕೂಗಿ ನೋಡ. ಈಗ ಸರಿ ಹೆಣ್ಮಕ್ಳು ಜೋರಾಗಿ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ರಾಂಗ್ ಗುರು. ಇಲ್ಲ ತಮಾಷೆಗಳಿದೆ, ಬಟ್ ನಿಜವಾಗ್ಲೂ ಬಂದು ಖುಷಿ ಆಗ್ತಾ ಇದೆ. ಅಂಡ್ ಫಸ್ಟ್ ಆಫ್ ಆಲ್ ವೇಗ ಫ್ಯಾಮಿಲಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಗಿರಿಧಾರಿ ಸರ್, ನಾನು ಒಂದು ನೋಟಿಸ್ ಮಾಡಿದ್ದು, ನಿಮ್ಮ ಕಂಪ್ನಿ ಒಳಗೆ ಇಡೀ ಟೂರ್ ಎಲ್ಲ ನಮ್ಮ ಮನ್ಮತ್ ಸರ್ ನಮ್ಗೆ ಕೊಡ್ಬೇಕಾದ್ರೆ ಎಲ್ಲ ಎತ್ತು ವಯಸ್ಸು, ದೇ ಹ್ಯಾವ್ ವೆರಿ ಬ್ಯೂಟಿಫುಲ್ ಸ್ಮೈಲ್. ಐ ಥಿಂಕ್ ಯು ಕೆಪ್ಟ್ ಎವ್ರಿವನ್ ಹ್ಯಾಪಿ. ನಿಜ ಅಲ್ವಾ? ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರಲ್ವಾ? ದಟ್ಸ್ ಗ್ರೇಟ್ ಸರ್. ನೀವು ತುಂಬಾ ಜನ ಜೀವನ ಕಾಪಾಡಿದ್ದೀರಾ. ವೇಗ ಹೆಲ್ಮೆಟ್ ಥ್ರೂ, ನಾನು ಬೈಕ್ ರೈಡರ್, ನನ್ನ ಹತ್ರ ಅವ್ರದ್ದು ವೇಗ 3 ಹೆಲ್ಮೆಟ್ ಇದೆ ಸ್ವಾಮಿ. ಆಮೇಲೆ 4ನೇದು ಅವರ ಸಿನಿಮಾ, ನನ್ನ ಸಿನಿಮಾ ಜೊತೆಗೆ ಅವ್ರ ಅಸೋಸಿಯೇಷನ್ ಅವರಿಗೆ ನನಗೆ ಒಂದು ಗಿಫ್ಟ್ ಕೊಟ್ಟು, ಸೊ ಅದ್ರ 4 ವೇಗ ಹೆಲ್ಮೆಟ್ ಇದೆ. ಆ ಹೆಲ್ಮೆಟ್ ಇದ್ರೆ ನನ್ನ ಮನೆಯಿಂದ ಆಚೆ ಬೈಕಲ್ಲಿ ಹೋಗೋದೇ ಇಲ್ಲ. ಸೊ ದಯವಿಟ್ಟು ನೀವು ಮಾಡಿರೋ ಪುಣ್ಯ ನಿಮಗೆ ಖಂಡಿತ ನಿಮ್ಮನ್ನ ದೇವರು ಚೆನ್ನಾಗಿ ಇಟ್ಟಿರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ರವಿ ಸರ್ ಅಂಡ್ ರಾಜೇಶ್ ಕಿರಂಬಿ ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಅವ್ರದ್ದು ಸಿನಿಮಾ ಬಂದಾಗ ಬ್ಲಿಂಕ್ ಇರ್ಬೋದು, ಆಮೇಲೆ ಶಾಕಾಹಾರಿ ಸಿನಿಮಾ ಇರ್ಬೋದು, ಜನ ಥಿಯೇಟರ್ಗೆ ಬಂದಾಗ ಅದು ಇನಿಷಿಯಲಿ ಅಷ್ಟು ಸೌಂಡ್ ಮಾಡಲಿಲ್ಲ. 2ನೇ ದಿನ 3ನೇ ದಿನದಿಂದ ಅದು ಸೌಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತು. ಎಲ್ಲರೂ ಬಂದು ಹೇಳಿದ್ರು ಸಿನಿಮಾ ತುಂಬಾ ಚೆನ್ನಾಗಿದೆ, ಸಿನಿಮಾ ತುಂಬಾ ಚೆನ್ನಾಗಿದೆ ಅಂತೆ. ಸೊ ಅವಾಗ ನಾವೆಲ್ಲ ಎದ್ದೋಗಿ ಥಿಯೇಟರ್ಗೆ ಹೋಗಿ ನೋಡಿದ್ವಿ. ಅಂತ ಒಂದು ಒಳ್ಳೆ ಸಿನಿಮಾ ಇಬ್ರು ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಕೈ ಜೋಡಿಸಿದ್ದಕ್ಕೆ. ಯಾಕೆಂದ್ರೆ ಈ ಸಿನಿಮಾನು ಅದೇ ಸಾಲಿನಲ್ಲಿ ಒಳ್ಳೆ ಹೆಸರು ಮಾಡುತ್ತೆ ಅಂತ ನನಗೆ ಒಂದು ಭರವಸೆ ಇದೆ, ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ ಜೊತೆ ನಾವು ಇನ್ನ ಹೆಚ್ಚೆಚ್ಚು ಕೆಲಸ ಮಾಡಬೇಕು ಅಂತ ಆಸೆ ಇದೆ. ಅಂಡ್ ನನ್ನ ಕೋಸ್ಟಾರ್ ನಿಧಿ, ಐ ಲವ್ ಯು ನಿಧಿ. ನಾನು 5ರಿಂದ ಫಸ್ಟ್ ಮೀಟ್ ಮಾಡಿಲ್ಲ ಅಂದ್ರೆ ನಿಧಿನೇ ಮಾತಾಡ್ತಾ ಇಲ್ಲ. 5 ಆಮೇಲೆ ನಾವು ಮೀಟ್ ಅಂದ್ರೆ ನಾವು ವರ್ಕ್ ಮಾಡಲಿಲ್ಲ ಅಂದ್ರೂ ನಾವು ಸಾಕಷ್ಟು ಈ ಸೋಷಿಯಲ್ ಗ್ಯಾದರಿಂಗ್ ಅಲ್ಲಿ ನಾವು ಮೀಟ್ ಮಾಡ್ತಾ ಇರ್ತೀವಿ. ಐದ್ರಿತಾ ಅಂಡ್ ನಿಧಿ ಗುಡ್ ಫ್ರೆಂಡ್ಸ್. ಸೊ ನಾವು ಜೊತೆಗೆ ಸಿಗ್ತಾನೆ ಇರ್ತೀವಿ. ಇನ್ನ ಹೆಚ್ಚೆಚ್ಚು ಸಿನಿಮಾ ಮಾಡೋಣ. ಪಂಚರಂಗಿ 2 ಮಾಡೋಣ, ಏನಂತೀಯ? ನಮ್ಮ ರಾಜೇಶ್ ಕಿರಂಬಿ ಸರ್ ಹೇಳಿದ್ದಾರೆ ಪಂಚರಂಗಿ 2 ನಾಳೆ ಮಾಡ್ತೀವಿ ಅಂತ. ಥ್ಯಾಂಕ್ ಯು. ಪಂಚರಂಗಿ 1 ನಿಜವಾಗ್ಲೂ ಬೆಳಗಾವಿನಲ್ಲಿ ತುಂಬಾ ಚೆನ್ನಾಗಿ ನೋಡಿತ್ತು. ಅದೆಲ್ಲ ನಿಮ್ಮಿಂದಲೇ, ಅದಕ್ಕೆ ನೀವೇ ಕಾರಣ. ನೋಡಿದ್ದೀರಲ್ಲ ಥಿಯೇಟರ್ನಲ್ಲಿ? ಪಂಚರಂಗಿ 2 ಕೂಡ ನಾವು ಮಾಡ್ತೀವಿ. ಪಂಚರಂಗಿ ಡೈಲಾಗ್ ಹೇಳ್ಬಿಡ್ತೀವಿ. SSLCಗಳು, PUCಗಳು, CETಗಳು, ಎಂಜಿನಿಯರಿಂಗು, ಹಲ್ಲು, ಕಿವಿ, ಮೂಗು, ಬಾಯಿ ಡಾಕ್ಟರ್ಗಳು, IBC ಕೆಳದಲ್ಲಿ ಹೊಡೆಯುವ ಸಿಲೆಬಸ್ಗಳು, ಪಾಸು ಮಾಡಲು ಮನಸ್ಸೇ ಬಾರದು. ಥ್ಯಾಂಕ್ ಯು. ಆಮೇಲೆ ಅದನ್ನು ಕೂಡ ಒಳ್ಳೆ ಕೋಶ. ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಹೋಗಿದ್ರೆ, ಅಂದ್ರೆ ಅವ್ರದ್ದು ಫಸ್ಟ್ ಸಿನಿಮಾ. ನಾನು ಒಂದು 30 ಮೇಲೆ ಸಿನಿಮಾ ಮಾಡಿದೀನಿ. ಆದ್ರೂ ನಾನು ಡೈಲಾಗ್ ಹೇಳ್ಬೇಕಾದ್ರೆ ತಪ್ತಾ ಇದ್ದೆ. ಬಟ್ ಧನು ಅವರು ಎಷ್ಟು ಚೆನ್ನಾಗಿ ಡೈಲಾಗ್ ನ ರಿಹರ್ಸ್ ಮಾಡಿ, ಮೆಮರೈಸ್ ಮಾಡಿ, she was in the moment, she was really good. So all the best ಧನು. ಇನ್ನ ನಮ್ಮ ರಾಜೇಶ್ ಸರ್ ಹೇಳಿದಾಗೆ ಹೆಚ್ಚೆಚ್ಚು ಸಿನಿಮಾ ನಿಮಗೆ ಸಿಗಲಿ, ಹೆಚ್ಚೆಚ್ಚು ಸಿನಿಮಾ ಮಾಡಿ ಅಂತ ಕೇಳ್ಕೊತೀನಿ.
ಎಸ್ ಆಲ್ ದಿ ಬೆಸ್ಟ್. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ ಕ್ಯಾಪ್ಟನ್ ಆಫ್ ದ ಶಿಪ್ ಸಮರ್ಥ್ ಅವರು ಎಂತ ಹೋಪ್ಸ್ ಡ್ರೀಮ್ ಇಟ್ಕೊಂಡು ನನಗೆ ಬಂದ್ರು ಅಂದ್ರೆ ಈ ಸಿನಿಮಾ ನಿಜವಾಗ್ಲೂ ಒಂದಷ್ಟು ಕಷ್ಟಗಳನ್ನ ಎದುರಿಸಿದ್ರು. ಅದಕ್ಕೆ ನಾನಾ ತರದ ಕಾರಣಗಳಿದೆ. ಕೋವಿಡ್ ಇಸ್ ಒನ್ ಆಫ್ ದೇಮ್. ಸೊ ಅದರಲ್ಲಿ ಮಧ್ಯೆ ನನಗೆ ಇವ್ರ ಕತೆ ಹೇಳಿದಾಗ ನಾನು ಯೂಶಲಿ 30 ಸಿನಿಮಾ ಆದ್ಮೇಲೆ ಒಂದು ಸಿನಿಮಾ ಅಂದ್ರೆ ರೆಮ್ಯುನರೇಷನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಸಿನಿಮಾ ಮಾಡಲ್ಲ. ಬಟ್ ಈ ಸಿನಿಮಾ ಕತೆ ಕೇಳಿ ನನಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ ಸರ್ ನಾನು ನಿಮ್ ಜೊತೆ ನಿಂತಿರ್ತೀನಿ, ನೀವು ಏನಾದ್ರೂ ಆಗಿ ಈ ಸಿನಿಮಾನ ಮಾಡಿ ಅಂತ ನಾನು ಅವ್ರಿಗೆ ಭರವಸೆ ಕೊಟ್ಟೆ. ಅದೇ ರೀತಿ ಅಷ್ಟೇ ಚೆನ್ನಾಗಿ ಆ ಸಿನಿಮಾನ ಮಾಡಿ ನನಗೆ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಆಮೇಲೆ ಇಡೀ ತಂಡ ಅಪ್ಪು ಇರ್ಬೋದು, ಆಮೇಲೆ ಪ್ರತೀಕ್ ಇರ್ಬೋದು, ಇವ್ರದ್ದು ಎಂಟೈರ್ ಟೀಮ್ ತುಂಬಾ ಚೆನ್ನಾಗಿದೆ. ನಮ್ DOP ಅಭಿ ಎಲ್ಲರೂ ಸಾಕಷ್ಟು ಎಫರ್ಟ್ ಹಾಕಿದ್ದಾರೆ. ಥ್ಯಾಂಕ್ ಯು. ಈ ಸಿನಿಮಾನ ದಯವಿಟ್ಟು ನೀವೆಲ್ಲ ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅಂತ ನಾನು ತುಂಬಾ ಕಳಕಳಿಯಿಂದ ಕೇಳ್ಕೊತೀನಿ. ಯಾಕೆಂದ್ರೆ ಹ್ಯಾರಿ ಅಲೆಕ್ಸ್ ಅಂತ ಒಂದು ದೊಡ್ಡ ಕ್ಯಾಮ್ರಾ, ಎಕ್ಸ್ಪೆನ್ಸಿವ್ ಕ್ಯಾಮ್ರಾ, ಅದ್ರಲ್ಲಿ ಶೂಟ್ ಮಾಡಿದೀವಿ. ನೀವು ಮೊಬೈಲ್ ಫೋನ್ ಅಲ್ಲಿ ನೋಡಿದ್ರೆ ಅದ್ರಲ್ಲಿ ಮಜಾನೇ ಇಲ್ಲ. ಸೊ ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತೀರಾ? ಎಸ್, ಥ್ಯಾಂಕ್ ಯು ಸೋ ಮಚ್.